ಹಗರಣಗಳ ಕೂಪವಾಯ್ತಾ ಕೆಪಿಎಸ್ಸಿ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಪಶುವೈದ್ಯಾಧಿಕಾರಿ ಹುದ್ದೆ ಆಯ್ತು, ಈಗ ಪಿಡಿಒ ಸರದಿ. 2017ರಲ್ಲಿ ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಪರೀಕ್ಷೆಯನ್ನ ಬರೆದಂತಹ ಅಭ್ಯರ್ಥಿಯೇ ಈಗ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪರೀಕ್ಷೆಯನ್ನ ಬರೆದಿರುವಂತಹ ಅಭ್ಯರ್ಥಿ ಮೀನಾಕ್ಷಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ಹೆಸರು ಇರುವಂತಹ ಇನ್ನೊಬ್ಬರಿಗೆ ಹುದ್ದೆಯನ್ನ ನೀಡಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಸ್ವತಃ ಅಭ್ಯರ್ಥಿಯೇ ಮಾಡಿರೋದು. 2016ರಲ್ಲಿ 1000 ಅಧಿಕ ಪೋಸ್ಟ್ ಕೆಇ ನೇಮಕಾತಿ ಮಾಡಿಕೊಂಡಿತ್ತು. ಆ ಲಿಸ್ಟ್ನಲ್ಲಿ ಮೀನಾಕ್ಷಿ ಹೆಸರಿದ್ರೂ ಕೂಡ ಮತ್ತೊಬ್ಬ ಮೀನಾಕ್ಷಿಗೆ ಈ ಹುದ್ದೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಅವರ ಆರೋಪ. 2024ರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಇದೇ ದೂರನ್ನ ನೀಡಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಅವರೇ ಹಂಚಿಕೊಂಡಿದ್ದಾರೆ. ಎರಡ್ 2016ರಲ್ಲಿ ಕೆಇಎ ಒಂದ್ ಕಡೆ ಪಿಡಿಒ ಎಕ್ಸಾಮ್ ನಡೆಸುತ್ತೆ 1000 ಅಧಿಕ ಪೋಸ್ಟ್ಗಳಿಗೆ. ಹೀಗಾಗಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಸಹ ಬರೀತಾರೆ. ಬಟ್ ಇದೀಗ ಮೀನಾಕ್ಷಿ ಎಂಬುವರು ಸೆಲೆಕ್ಷನ್ ಆಗಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಅವ್ರು ಇಟ್ಕೊಂಡಿದ್ದಾರೆ, ಅವ್ರು ತಮ್ಮ ಸಹ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವ್ರ ಬಳಿ ಇದೆ. ಒಂದ್ ಕಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಲೀಸ್ಟ್ ಸಹ ಬಿಟ್ಟಿರ್ತಾರೆ. ಆ ಲೀಸ್ಟ್ ಅಲ್ಲಿ ಇವ್ರ ಹೆಸರು ಸಹ ಇರುತ್ತೆ. ಬಟ್ ಇವರಿಗೆ ಜಾಬ್ ಕೊಡಲ್ಲ. ಇವರ ಹೆಸರಿನ ಇನ್ನೊಬ್ಬರಿಗೆ ಜಾಬ್ ಕೊಟ್ಟಿರುವ ಆರೋಪ ಸಹ ಕೇಳಿಬಂದಿದೆ. ಪಿಡಿಒ ಎಕ್ಸಾಮ್ ನಲ್ಲಿ ಮತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಹ ಕೇಳಿಬಂದಿದೆ. ಯಾಕಂದ್ರೆ 2017ರಲ್ಲಿ ಲೀಸ್ಟ್ ಬಿಟ್ಟಾಗ ಇವ್ರ ಹೆಸರು ಇರುತ್ತೆ, ಬಟ್ ಕೇಳಿದಾಗ ನೀವು ನಿಮ್ಗೆ ಕೊಡಕ್ ವೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇದುವರೆಗೂ 8 ವರ್ಷ ಆಯ್ತು, ಇದುವರೆಗೂ ಅವರಿಗೆ ಯಾವುದೇ ರೀತಿಯ ನೇಮಕಾತಿ ಪತ್ರ ಕೊಟ್ಟಿಲ್ಲ. ಹೀಗಾಗಿ ಪಿಡಿಒ ಎಕ್ಸಾಮ್ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬುದು ಆರೋಪ. ಇಲ್ಲಿ ತಮಗೆ ಬೇಕಾದವರಿಗೆ ಹುದ್ದೆ ಸಹ ನೀಡಿದ್ದಾರೆ. ಇಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಬಂಧ ಅಧಿಕಾರಿಗಳು ಈಗ ಹಲವಾರು ಭಾಗಿಯಾಗಿದ್ದಾರೆ. ಇದು ಸಂಬಂಧಪಟ್ಟ ಎಲ್ಲರಿಗೂ ದೂರು ಸಹ ನೀಡಿದ್ದಾರೆ ಮೀನಾಕ್ಷಿ ಎಂಬುವರು. ಬಟ್ ಯಾವುದೇ ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶ, ಅಸಮಾಧಾನ ಹೊರಹಾಗ್ತಿದ್ರೆ. ಇಲ್ಲಿ ಪಿಡಿಒ ಅಲ್ಲಿ ಪದೇ ಪದೇ ಈ ತರ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಹ ಕೇಳಿ ಬಂತು. ಈಗ ಕಳೆದ ಬಾರಿ ಎಕ್ಸಾಮ್ ಅಲ್ಲಿ ಸಹ ಆರೋಪ ಸಹ ಕೇಳಿ ಬಂತು. ಇದೀಗ 2016ರಲ್ಲಿ ನಡೆದ ಎಕ್ಸಾಮ್ ಅಲ್ಲಿ ಸಹ ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಇಲ್ಲಿ ಮಾತಾಡಿಸಿ ಮೀನಾಕ್ಷಿ ಅವರು ಅವರೇ ಇದ್ದಾರೆ. ಮೇಡಮ್, ಏನಾಯ್ತು? ಯಾಕೆ ನಿಮಗೆ ಈ ಒಂದು ಸೆಲೆಕ್ಷನ್ ಅಲ್ಲಿ ಹೆಸರಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಯಾಕೆ ನಿಮಗೆ ನೇಮಕಾತಿ ಪತ್ರ ಕೊಟ್ಟಿಲ್ಲ ಅಂತ? ಸರಿ, ಯಾಕೆ ಅಂದ್ರೆ ಆಲ್ರೆಡಿ ನನ್ನ ಹೆಸರಿಗೆ ಒಂದು ಫೇಕ್ ಕ್ಯಾಂಡಿಡೇಟ್ ರೆಡಿ ಮಾಡಿ ಲಂಚ ಇಸ್ಕೊಂಡು ಅವ್ರಿಗೆ ನೇಮಕಾತಿ ಪತ್ರನು ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಬರೋದಿಲ್ಲ ಅಂತಾನು ಸುಳ್ಳು ಮಾಹಿತಿ ಕೊಟ್ಟು ಇಲ್ಲಿ ನನಗೆ ಹೊರಗಡೆ ನಿಲ್ಲಿಸುವಂತಹ ಒಂದು ಘಟನೆ ನಡೆದಿದೆ ಸರ್. ಇದು ನನ್ನ ಒಬ್ಬಳಿಗೆ ಆಗಿರುವಂತಹ ಅನ್ಯಾಯ ಇಲ್ಲ. 1000ಕ್ಕಿಂತ ಅಧಿಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಆಗ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರೋರಿಗೆ ಯಾರಿಗೆ ರೀತಿ ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ. ಮೇಡಮ್, ಈಗ ನಿಮ್ಮ ಹೆಸರ ಮೇಲೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಈಗ ಅವರು ಹುದ್ದೆಯನ್ನು ಸ್ವೀಕಾರ ಮಾಡಿದ್ದಾರೆ. ಇದರಿಂದ ಯಾರಿದ್ದಾರೆ, ಯಾರೆಲ್ಲ ಮಾಡಿದ್ದಾರೆ ಅಂತ? ಸರ್, ಇಲ್ಲಿ ಒಂದು ಸರ್ಕಾರಿ ಉದ್ಯೋಗನ ಪಡ್ಕೋಬೇಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳು ಅವಶ್ಯಕತೆ ಆಗಿರುತ್ತೆ. ಅದರಲ್ಲಿ ಸಿಂಧುತ್ವ ಅಂತ ಇರುತ್ತೆ. ಸಿಂಧುತ್ವ ಅಂದ್ರೆ ಒಂದು ವಿಎ ವಿಲೇಜ್ ಅಕೌಂಟ್ ಇಂದ ಹಿಡಿದು ಡಿಸಿ ತನಕ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತನಕ ಹೋಗುತ್ತೆ. ಅವ್ರಿಗೆ ಸಿಂಧುತ್ವ ಅವರು ಆಲ್ರೆಡಿ ಮಾಡಿಸಿದ್ದಾರೆ ಅಂದ್ರೆ ಇಲ್ಲೆಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಅವ್ರಿಗೆ ಆದೇಶ ಪ್ರಮಾಣ ಪತ್ರ ಕೊಡಬೇಕಂದ್ರೆ ಮೈನ್ ಆಗಿ ಸಿಇಒ ಅವರು ಇನ್ವಾಲ್ವ್ ಇದ್ದಾರೆ. ಇದರಲ್ಲಿ ಜೊತೆಗೆ ಆರ್ಡಿಪಿಆರ್ ಮಿನಿಸ್ಟರ್ ಅವರು ಸಹ ಆರ್ಡಿಪಿಆರ್ ಮಿನಿಸ್ಟರ್ ಇಂದ ಈ ಹಿಂದೆ 2017ರಲ್ಲಿ ಆಗಿದ್ದ ಸಿಇಒನ ಯಾರು? ಅವರೇ ಸರ್. ಚಿಕ್ಕಬಳ್ಳಾಪುರ ಸಿಇಒನ? ಚಿಕ್ಕಬಳ್ಳಾಪುರದ ಸಿಇಒ 2019 ಸರ್. ಲೀಸ್ಟ್ ಅಲ್ಲಿ ಬಂದಿದ್ದು 19ರಲ್ಲಿ. ಅವರು ಸಿಇಒ ಮತ್ತೆ ಆರ್ಡಿಪಿಆರ್ ಮಿನಿಸ್ಟರ್ ಮತ್ತು ಕಮಿಷನರ್ ಅವರು, ಸೆಕ್ರೆಟರಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ ಬೋರ್ಡ್ ಸಹ ಇದರಲ್ಲಿ ಇನ್ವಾಲ್ವ್ ಆಗಿದೆ ಸರ್. ಯಾಕಂದ್ರೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹವರು ಕೆಪಿಎಸ್ ಮೈನ್ ಇಲ್ಲಿ ಕಂಡು ಬರ್ತಿದೆ. ಅವ್ರ ಸೆಲೆಕ್ಷನ್ ಲಿಸ್ಟ್ ಅಂತ ನಕಲಿ ಮಾಡಿ ಅವ್ರಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದಾರೆ ಸರ್. ಇಲ್ಲಿ ಕೆಪಿಎಸ್ ಒಂದು ಅಧಿಕಾರಿ ಸೂರ್ಯಕುಮಾರನ್ ಅವರು ಅವರೇ ಎಲ್ಲ ಹೋಗಿ ಆ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಎಲ್ಲ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಜಾಬ್? ಹೌದು ಸರ್. ಇಲ್ಲಿ ಅವ್ರ ಹತ್ರ ಲಂಚ ಎಷ್ಟು ದುಡ್ಡು? ಮೇ ಬಿ ಒಂದು 20 ಲಕ್ಷದಿಂದ 20 ಲಕ್ಷ ಅಂತ ನನಗೀಗ ಕಿವಿಗೆ ಬಿದ್ದಿದೆ ಸರ್. 2019ರಲ್ಲಿ ಆದ ಘಟನೆ ಇದು? ಎಸ್ ಸರ್. 2019ರಲ್ಲಿ ದೂರು ಕೊಟ್ಟಿಲ್ವಾ? ದೂರು ಕೊಟ್ಟಿದ್ದೀನಿ ಸರ್. ಸಿಒ ಅವ್ರು ಕೊಟ್ಟಿದ್ದೀನಿ, ಕಮಿಷನರ್ ಅವ್ರು ಕೊಟ್ಟಿದ್ದೀನಿ, ಆರ್ಡಿಪಿಆರ್ ಮಿನಿಸ್ಟರ್ ಆಗಿರುವಂತ ಪ್ರಿಯಾಂಕ ಖರ್ಗೆ ಅವ್ರಿಗೂ ಮನವಿ ಸಲ್ಲಿಸಿದ್ದೀನಿ. 3 ಸಲ ಹೋಗಿ. ಹಿಂದೆ ಪ್ರಿಯಾಂಕ ಖರ್ಗೆ ಅವರು ಮಿನಿಸ್ಟರ್ ಆಗಿದ್ರಾ? ಹೌದು ಸರ್. ದೂರು ಕೊಟ್ಟಿದ್ರಾ? ಕೊಟ್ಟಿದ್ದೀನಿ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿ ಅವರು ತನಿಖೆ ಮಾಡಿಲ್ಲ. ನೇರವಾಗಿ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ದೂರ ಕೊಟ್ಟರು ಪ್ರಿಯಾಂಕ ಖರ್ಗೆ ಅವರಿಗೆ? ಸರ್,
ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರ ಹೋಗಿ ಕೊಟ್ರೆ ಅಂತ ಸಚಿವರಿಗೆ. ಸರ್ 2024ರಲ್ಲಿ ನಾನು ಹೋಗಿ ಕೊಟ್ಟಿದ್ದೀನಿ ದೂರು. ಆದ್ರೆ ಇದ್ರ ಹಿಂದೆ ದೊಡ್ಡ ಜಾಲ ಇದೆ, ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಅವ್ರಿಗೆ ಮಾಹಿತಿ ಹೋಗಿದ್ರು ಸಹ ಅವರು ಸೈಲೆಂಟ್ ಆಗಿದ್ದಾರೆ. ಯಾಕಂತ ಗೊತ್ತಿಲ್ಲ. ಯಾರು ಸೈಲೆಂಟ್ ಆಗಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಂದ್ರೆ ಅವರು RSS ಅಲ್ಲಿ ಒಬ್ರು PDO ಭಾಗಿಯಾಗಿದ್ರು ಅಂದ ತಕ್ಷಣ ಅವ್ರನ್ನ ಅಮಾನತು ಮಾಡಿದ್ದಾರೆ. ಅಷ್ಟೊಂದು ಸಡನ್ ಆಗಿ ಆಕ್ಷನ್ ತಗೊಂಡಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಇವಾಗ ಇಷ್ಟೊಂದು ಅಕ್ರಮ ಆಗಿದೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಅವ್ರ ಸಚಿವರಾಗಿ ನಾವು ಮನವಿ ಮಾಡ್ಕೊಂಡಾಗ ಯಾವುದೇ ರೀತಿ ಗಮನ ಕೊಡದೇ ಇರೋದು ಇದು